ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸೃಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾರ್ङ्ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಪಾತಾಲಾದುತ್ಪತಿಷ್ಣೋರ್ಮಕರವಸತಯೋ ಯಸ್ಯ ಪುಚ್ಛಾಭಿಘಾತ ಧೂರ್ಧ್ವಂ ಬ್ರಹ್ಮಾಂಡಖಂಡ ವ್ಯತಿಕರವಿಹಿತ ವ್ಯತ್ಯಯೇ ನಾಪತಂತಿ ವಿಷ್ಣೋರ್ಮತ್ಸ್ಯಾವತಾರೇ ಸಕಲವಸುಮತಿ ಮಂಡಲಂ ವ್ಯಶ್ನುವಾನಃ ತಸ್ಯಾಸ್ಯೋದೀರಿತಾನಾಂ ಧ್ವನಿರಪಹರತಾದಶ್ರಿಯಂ ವ ಶ್ರುತೀನಾಂ. ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 10ನೆಯ ಅಧ್ಯಾಯವಾದ ವೇನ ಮಹಾರಾಜನ ವೃತ್ತಾಂತ, ಪೃಥುಚಕ್ರವರ್ತಿಯ ಉತ್ಪತ್ತಿ, ಭೂಮಿಗೆ ಪೃಥಿವಿ ಎಂಬ ಹೆಸರು ಬಂದ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಋಷಿಗಳು ಕೇಳುತ್ತಾರೆ, ಹಿಂದೆ ಭೂಮಿಯನ್ನು ಎಷ್ಟೋ ಜನ ರಾಜರು ಅನುಭವಿಸಿದರೆಂದು ಕೇಳಿದ್ದೇವೆ. ಪೃಥ್ವಿಯನ್ನು ಪಾಲಿಸುವವರಾದ್ದರಿಂದ ರಾಜರಿಗೆ ಪಾರ್ಥಿವರೆಂದು ಹೆಸರು ಬಂತು. ಹೀಗೆ ಭೂಮಿಗೆ ಪೃಥ್ವಿ ಎಂಬ ಹೆಸರು ಯಾವ ಸಂಬಂಧದಿಂದ ಬಂದಿತು? ಓ ಸೂತಮುನಿಯೇ, ಭೂಮಿಗೆ ಆ ಹೆಸರನ್ನೇಕೆ ಕೊಟ್ಟರು? ಗಚ್ಚತೀತಿ ಗೌಹು ಎಂಬ ವ್ಯುತ್ಪತ್ತಿಯನ್ನನುಸರಿಸಿ ಹಸುವಿಗೆ ಗೋ ಶಬ್ದವನ್ನು ವ್ಯವಹರಿಸುವಂತೆ ಈ ಪೃಥ್ವಿ ಶಬ್ದವು ಯಾವುದಾದರೂ ವ್ಯುತ್ಪತ್ತಿಯಿಂದ ಹುಟ್ಟಿದೆಯೇ? ಅದರ ಕಾರಣವೇನು ಹೇಳು. ಸೂತಮುನಿಯು ಹೇಳುತ್ತಾನೆ, ಬಲು ಹಿಂದಿನ ಕಾಲದಲ್ಲಿ ಸ್ವಯಂಭುವ ಮನುವಿನ ವಂಶದಲ್ಲಿ ಅಂಗನೆಂಬ ಪ್ರಜಾಪತಿ ಇದ್ದನು. ಅವನು ಮೃತ್ಯುವಿನ ಮಗಳಾದ
ಸುನೀತೆ ಎಂಬವಳನ್ನು ಮದುವೆಯಾದನು. ಅವಳು ಬಲು ಸಿಡುಕಿ. ಅವಳಿಗೆ ವೇನನೆಂಬ ಮಗನಿದ್ದನು. ಆ ರಾಜನು ಬಲಿಷ್ಠ, ಆದರೆ ಅಧರ್ಮದಲ್ಲಿ ಆಸಕ್ತನಾಗಿದ್ದನು. ಅವನು ತನ್ನ ದೇಶದಲ್ಲಿಯೇ ಪರಸ್ತ್ರೀಯರನ್ನು ಅಪಹರಿಸುತ್ತಾ ಅಧರ್ಮ ಕಾರ್ಯಗಳನ್ನು ಮಾಡುತ್ತಿದ್ದನು. ಧರ್ಮದ ನಡವಳಿಕೆಯು ಲೋಕದಲ್ಲಿ ನೆಲೆಗೊಳ್ಳುವಂತೆ ವರ್ತಿಸಬೇಕೆಂದು ಮಹರ್ಷಿಗಳು ಅವನನ್ನು ವಿನಯದಿಂದ ಕೇಳಿಕೊಂಡರು. ಆದರೂ ಅವನು ಹಾಗೆ ಪ್ರಜೆಗಳಿಗೆ ಆಜ್ಞೆಯನ್ನು ಮಾಡಲಿಲ್ಲ. ಆಗ ಪಾಪರಹಿತರಾದ ಆ ಬ್ರಾಹ್ಮಣರು ತಮ್ಮ ಶಾಪದಿಂದ ಅವನನ್ನು ಕೊಂದು ಅನಾಯಕತ್ವವು ನೆಲೆಸೀತೆಂಬ ಹೆದರಿಕೆಯಿಂದ ಅವನ ದೇಹವನ್ನು ಕಡೆದರು. ಹಾಗೆ ಕಡೆಯುತ್ತಿರಲು ಆ ಶರೀರದಲ್ಲಿದ್ದ ಅವನ ತಾಯಿಯ ಅಂಶದಿಂದ ಕಪ್ಪು ಕಾಡಿಗೆಯಂತಹ ಮೈಬಣ್ಣದ ಮ್ಲೇಚ್ಛ ಜಾತಿಯ ಜನರು ಹೊರಬಿದ್ದರು. ಧರ್ಮನಿಷ್ಠನಾದ ತಂದೆಯ ಅಂಶದಿಂದಲಾದರೂ ಧಾರ್ಮಿಕನಾದವನೊಬ್ಬನು ಬಲಗೈಯಿಂದ ಹುಟ್ಟಿದನು. ಅವನು ಬಿಲ್ಲು, ಬಾಣ, ಗದೆಗಳನ್ನು ಹಿಡಿದಿದ್ದನು. ಅವನ ಶರೀರವು ದಿವ್ಯ ತೇಜೋಮಯವಾಗಿತ್ತು. ಅವನು ರತ್ನದ ಕವಚವನ್ನು, ತೋಳು ಬಳೆಯನ್ನು ತೊಟ್ಟಿದ್ದನು. ಬಹಳ ಹೆಚ್ಚು ಪ್ರಯತ್ನದ ಫಲವಾಗಿ ಅವನು ಹುಟ್ಟಿದ ಕಾರಣ ಅವನು ಪೃಥು ಎಂದರೆ ದೊಡ್ಡವನು ಎನಿಸಿಕೊಂಡನು. ಬ್ರಾಹ್ಮಣರು ಅವನಿಗೆ ಪಟ್ಟಾಭಿಷೇಕ ಮಾಡಿದರು. ಆದರೂ ಆತನು ಅತ್ಯುಗ್ರ ತಪಸ್ಸನ್ನು ಮಾಡಿದನು ಮತ್ತು ವಿಷ್ಣುವಿನ ವರದಿಂದ ಮತ್ತೆ ಎಲ್ಲ ಭೂಮಿಯ ಒಡೆತನವನ್ನು ಸಂಪಾದಿಸಿದನು. ವೇದಾಧ್ಯಯನವು, ಯಜ್ಞ ಯಾಗಾದಿ ಕಾರ್ಯಗಳು ಮತ್ತು ಧರ್ಮಾಚರಣೆಯೂ ಇಲ್ಲದಿರುವುದನ್ನು ಕಂಡು ಮಹಾಪ್ರತಾಪಶಾಲಿಯಾದ ಆ ರಾಜನು ಭೂಮಂಡಲವನ್ನು ಸುಡುವುದಕ್ಕೆ ಪ್ರಯತ್ನಿಸಿದನು. ಆಗ ಭೂಮಿಯು ಹಸುವಿನ ರೂಪವನ್ನು ತಾಳಿ ಓಡತೊಡಗಿದಳು. ಬೆಳಗುತ್ತಿರುವ ಬಿಲ್ಲನ್ನು ಹಿಡಿದಿರುವ ಪೃಥು ಚಕ್ರವರ್ತಿಯು ಆ ಭೂಮಿಯನ್ನು ಬೆನ್ನಟ್ಟಿ ಹೋದನು. ಬಳಿಕ ಅವಳು ಒಂದು ಕಡೆ ನಿಂತು ನಾನು ಏನು ಮಾಡಬೇಕು ಎಂದು ಕೇಳಿದಳು. ಎಲೆ ಶೋಭನವ್ರತೆ, ಈ ಎಲ್ಲ ಜಗತ್ತಿನ ಚರಾಚರ ಜೀವರಾಶಿಗಳ ಇಷ್ಟಾರ್ಥವನ್ನು ಸಲ್ಲಿಸು ಎಂದು ಪೃಥುವು ಹೇಳಿದನು. ಹಾಗೆಯೇ ಆಗಲಿ ಎಂದು ಆ ಭೂಮಿಯು ಹೇಳಿದಳು. ಪೃಥುರಾಜನು ಸ್ವಯಂಭುವ ಮನುವನ್ನು ಕರುವಾಗಿ ಮಾಡಿ ತನ್ನ ಅಂಗೈಯಲ್ಲಿ ಕರೆದನು. ಅದು ಪ್ರಜೆಗಳಿಗೆ ಜೀವನಾದಾಯಕವಾದ ಶುದ್ಧವಾದ ಅನ್ನವಾಯಿತು. ಬಳಿಕ ಋಷಿಗಳು ಕರೆದರು. ಆಗ ಚಂದ್ರನೇ ಕರು, ಕರೆದಾತನು ಬೃಹಸ್ಪತಿ. ದೋಹನ ಪಾತ್ರವು ವೇದ ತಪಸ್ಸೆ ಕರೆದ ರಸ. ದೇವತೆಗಳು ರತ್ನಗರ್ಭೆಯಾದ ಭೂಮಿಯನ್ನು ಕರೆದರು. ಮಿತ್ರನು ಕರೆಯತಕ್ಕವನು. ಇಂದ್ರನು ಕರುವಾದನು. ಉತ್ಸಾಹಜನಕವಾದ ಬಲವೇ ಹಾಲಾಯಿತು. ದೇವತೆಗಳಿಗೆ ಚಿನ್ನದ ಪಾತ್ರೆಯು, ಪಿತೃಗಳಿಗೆ ಬೆಳ್ಳಿಯ ಪಾತ್ರೆಯು ಪ್ರಿಯವಾದವು. ಅಂತಕನು ಕರೆವಾತನು, ಯಮನು ಕರುವೂ ಆದರು. ಪಿತೃಗಳನ್ನು ಉದ್ದೇಶಿಸಿ ಕೊಡುವ ಆಹುತಿ ಮೊದಲಾದವು ಕರೆಯಲ್ಪಟ್ಟ ರಸವಾದವು. ಸರ್ಪಗಳಿಗೆ ಸೋರೆ ಬುರುಡೆಯು ಪಾತ್ರೆಯಾಯಿತು. ತಕ್ಷಕನು ಕರುವಾದನು. ವಿಷವೇ ಕ್ಷೀರವಾಯಿತು. ಕರೆದಾತನಾದರೋ ಧೃತರಾಷ್ಟ್ರನು. ರಾಕ್ಷಸರೂ ಕೂಡ ಈ ಭೂಮಿಯನ್ನು ಕಬ್ಬಿಣದ ಪಾತ್ರೆಯಲ್ಲಿ ಕರೆದರು. ಇಂದ್ರ ಹಿಂಸಕವಾದ ಮಾಯೆಯೇ ಕರೆಯಲ್ಪಟ್ಟ ರಸವು.
ಪ್ರಹ್ಲಾದನ ಮಗನಾದ ವಿರೋಚನನು ಕರು. ಲೋಕದಲ್ಲಿ ಮಾಯೆಯನ್ನು ಪ್ರವರ್ತನ ಮಾಡಿದ ದ್ವಿಮೂರ್ಧನೆ ಕರೆದಾತನು. ಎಲೆ ರಾಜ, ಯಕ್ಷರೂ ಸಹ ಅಂತರ್ಧಾನಾಕಾಂಕ್ಷಿಗಳಾಗಿ ಕುಬೇರನನ್ನು ಕರುವಾಗಿ ಮಾಡಿಕೊಂಡು ಹಸಿಯ ಮಡಕೆಯಲ್ಲಿ ಭೂಮಿಯನ್ನು ಕರೆದರು. ಪ್ರೇತಗಣಗಳು, ರಕ್ಷೋಗಣಗಳು ರಕ್ತಧಾರೆಯನ್ನು ಅತಿಶಯವಾಗಿ ಕರೆದವು. ರೌಪ್ಯನಾಭನು ಕರೆದನು, ಸುಮಾಲಿಯು ಕರುವಾದನು. ಅಪ್ಸರ ಸ್ತ್ರೀ ಸಹಿತರಾದ ಗಂಧರ್ವರು ಚೈತ್ರರಥನು ಕರುವು, ತಾವರೆ ಎಸಳು ಪಾತ್ರೆಯು, ನಾಟ್ಯ ವೇದದಲ್ಲಿ ಪಾರಂಗತನಾದ ವರರುಚಿಯು ಕರೆಯತಕ್ಕವನೂ ಆಗಿರಲು ಭೂಮಿಯನ್ನು ಕರೆದು ವಿಧ ವಿಧವಾದ ಪರಿಮಳ ದ್ರವ್ಯಗಳನ್ನು ಪಡೆದರು. ಹಿಮವಂತನು ಕರುವು, ಮೇರು ಮಹಾಪರ್ವತವು ಕರೆಯುವವನು, ಬೆಟ್ಟವೇ ಪಾತ್ರೆಯೂ ಆಗಿರಲು ಗಿರಿಗಳು ವಿಧ ವಿಧವಾದ ರತ್ನಗಳನ್ನು ಮೂಲಿಕೆಗಳನ್ನು ಭೂಮಿಯಿಂದ ಪಡೆದವು. ಮರಗಳು ಕರೆದಾಗ ಮುತ್ತುಗದೆಲೆಯೇ ಪಾತ್ರೆ, ಕಡಿದರೂ ಮತ್ತೆ ಬೆಳೆಯುವ ಗುಣವೇ ಹಾಲು. ಹೂಬಳ್ಳಿಗಳಿಂದ ಕೂಡಿದ ಸಾಲ ವೃಕ್ಷವು ಕರೆಯಿತು. ಎಲ್ಲ ಮರಗಳಿಗೂ ಕಾಡುಗಳಿಗೂ ಅಧಿಪತಿಯಾದ ಫಣಿಯಾಲದ ಮರವು ಕರುವಾಯಿತು. ಹೀಗೆಯೇ ಮಿಕ್ಕವರು ಕರೆಯಲಾಗಿ ಭೂಮಿಯು ಅವರವರ ಇಷ್ಟಾನುಸಾರವಾಗಿ ಆಯುಸ್ಸು, ಧನ ಮತ್ತು ಸೌಖ್ಯಗಳನ್ನು ಕೊಟ್ಟಿತು. ಪೃಥುವು ರಾಜ್ಯವಾಳುತ್ತಿರಲು ಆತನ ರಾಜ್ಯದಲ್ಲಿ ದರಿದ್ರನಾಗಲಿ ರೋಗಿಯಾಗಲಿ ಪಾಪಿಷ್ಠನಾಗಲಿ ಯಾರೂ ಇರಲಿಲ್ಲ. ಪೃಥುರಾಜನು ಆಳುತ್ತಿರಲು ಕ್ಷಾಮ ರೋಗಾದಿ ಭೀತಿ ಏನೂ ಇರಲಿಲ್ಲ. ಜನರು ಯಾವಾಗಲೂ ದುಃಖ ಶೋಕಗಳಿಲ್ಲದೆ ಸಂತಸದಿಂದಿದ್ದರು. ಮಹಾಬಲನಾದ ಆ ರಾಜನು ಜನಗಳ ಹಿತವನ್ನು ಕೋರಿ ತನ್ನ ಬಿಲ್ಲಿನ ತುದಿಯಿಂದ ಪರ್ವತಗಳನ್ನು ದೂರಕ್ಕೆ ತಳ್ಳಿ ಭೂಮಿಯ ಮೇಲ್ಮೆಯನ್ನು ಮಟ್ಟ ಮಾಡಿದನು. ಆ ಪೃಥುಚಕ್ರವರ್ತಿಯ ಆಳ್ವಿಕೆಯಲ್ಲಿ ಪಟ್ಟಣಗಳಿಗೂ ಗ್ರಾಮಗಳಿಗೂ ಕೋಟೆಗಳಿರಲಿಲ್ಲ. ಜನರು ಆಯುಧಗಳನ್ನು ಧರಿಸುತ್ತಿರಲಿಲ್ಲ. ಎಂದರೆ ಇವುಗಳ ಅವಶ್ಯಕತೆಯೇ ಅವರಿಗೆ ಇರಲಿಲ್ಲವೆಂದು ಅಭಿಪ್ರಾಯ. ಜನರಿಗೆ ಕ್ಷೀಣತೆಯೂ ದುಃಖವೂ ತಲೆದೋರವು. ಅವರಿಗೆ ಅರ್ಥಶಾಸ್ತ್ರದಲ್ಲಿ ಆದರವು, ಧರ್ಮದಲ್ಲಿಯೇ ಸ್ವಾಭಾವಿಕವಾದ ಅಭಿರುಚಿಯೂ ಇದ್ದವು. ಪಾತ್ರೆಗಳು, ಹಾಲು ಯಾವುವು ಎಂಬುದನ್ನು, ಯಜ್ಞಗಳು, ಶ್ರಾದ್ದಗಳು ಮುಂತಾದವುಗಳಲ್ಲೆಲ್ಲ ಯಾರು ಯಾರಿಗೆ ಯಾವುದರಲ್ಲಿ ಅಭಿರುಚಿಯೂ ಇದೆಯೋ ಅವರವರಿಗೆ ಅಂತಹುದನ್ನು ಜ್ಞಾನಿಯಾದವನು ಕೊಡಬೇಕೆಂಬುದನ್ನು ನಿನಗೆ ನಾನು ತಿಳಿಸಿರುವೆನು. ಧರ್ಮನಿರತನಾದ ಪೃಥು ಮಹಾರಾಜನಿಗೆ ಮಗಳಾದ ಕಾರಣದಿಂದಲೂ ಅವನ ಪ್ರೀತಿಯ ಸಂಬಂಧದಿಂದಲೂ ಭೂಮಿಗೆ ಪೃಥಿವಿ ಎಂಬ ಹೆಸರನ್ನು ಪ್ರಾಜ್ಞರು ಕೊಟ್ಟರು. ಇತಿ ಶ್ರೀ ಮಾತ್ಸ್ಯೆ ಮಹಾಪುರಾಣೆ ವೈನ್ಯಾಭಿವರ್ಣನೋ ನಾಮ ದಶಮೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 11ನೆಯ ಅಧ್ಯಾಯವಾದ ಸೂರ್ಯವಂಶ ವರ್ಣನೆ, ವೈವಸ್ವತ ಮನುವಿನ ಹಿರಿಯ ಮಗನಾದ ಇಲನು ಸ್ತ್ರೀರೂಪವನ್ನು ತಾಳಿದುದು, ಬುಧನೊಡನೆ ಅವನ ಸಮಾಗಮದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನೆಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.